ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿದ್ದಾರೆ ಕರ್ನಾಟಕದ ಗೃಹ ಮಂತ್ರಿ ಪರಮೇಶ್ವರ್ ಅವರು. ನಿನ್ನೆ ಸದಾಶಿವನಗರದ ಅವರ ಮನೆಯಲ್ಲೇ ಹೋಗಿ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. 45 ನಿಮಿಷಗಳ ಕಾಲ ಮಾತಾಡಿದ್ದಾರೆ. ಈ ವೇಳೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಹಾಜರಿದ್ದರು ಅಲ್ಲಿಗೆ. ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೆ ಗೃಹ ಸಚಿವರು ಹಾಗಾದರೆ ಏನು ಮಾತಾಡಿದ್ರು? AICC ಅಧ್ಯಕ್ಷರಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅವರ ಜೊತೆಗೆ ಮಾತಾಡೋದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಇದೇ ವೇಳೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಅಲ್ಲೇ ಇದ್ದರು. ದಲಿತ ಸಚಿವರ ಡಿನ್ನರ್ ಮೀಟಿಂಗ್ ಬ್ರೇಕ್ ಹಾಕಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಯಾರು ಕೂಡ ಬಾಯಿ ಮುಚ್ಕೊಂಡಿರಿ, ಯಾರು ಯಾವುದೇ ರೀತಿ ಈ ಥರದ ಮೀಟಿಂಗ್ಗಳು ಮಾಡೋದು ಬೇಡ, ಈ ಸಂದರ್ಭದಲ್ಲಿ ಬೇರೆ ಸಂದೇಶವನ್ನು ಕೊಡುತ್ತೆ ಅಂತ ಸಾರಾಸಗಟಾಗಿ ಯಾರೆಲ್ಲ ಸಪ್ರೇಟಾಗಿ ಊಟಕ್ಕೆ ಹೋಗ್ತೀವಿ, ಡಿನ್ನರ್ಗೆ ಹೋಗ್ತೀವಿ, ಮೀಟಿಂಗ್ ಮಾಡ್ತೀವಿ ಅಂತ ಮಾಡಿದ್ರಲ್ಲ, ಎಲ್ಲವಕ್ಕೂ ಬ್ರೇಕ್ ಎಳೆದಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಇದಾದ ಮೇಲೆ ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಈ ಕಡೆ ನಾವು ಚೆಕ್ ಮಾಡಿಕೊಂಡಾಗ ಗೃಹ ಸಚಿವ ಪರಮೇಶ್ವರ್ ಅವರು ಮೀಟ್ ಮಾಡಿ ಬಂದಿದ್ದಾರೆ. ಅದಾದಮೇಲೆ ಅಂದರೆ ಆ ಹೇಳಿಕೆ ಬಂದಿತ್ತಲ್ಲ ಖರ್ಗೆ ಅವರಿಂದ, ಅದಾದಮೇಲೆ ಯಾವತ್ತಿಗೂ ಕೂಡ ಪರಮೇಶ್ವರ್ ಅವರು ಯಾರನ್ನೂ ಭೇಟಿ ಮಾಡಿರಲಿಲ್ಲ ಖರ್ಗೆ ಅವರ ಹೇಳಿಕೆ ಬಂದ ಮೇಲೆ. ಆದರೆ ನಿನ್ನೆ ದಿಢೀರಂತ ಭೇಟಿ ಕೊಟ್ಟಿದ್ರಲ್ಲ, ಯಾಕೆ ಅಂತ ಒಂದು ಕುತೂಹಲ ಇದೆ. ನಡೆಸ್ಕೊಳ್ಳಿಕ್ಕೆ ಇದೀಗ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ. ಶಿವಕುಮಾರ್ ಜೋಹಳ್ಳಿ, ಖರ್ಗೆ ಅವರನ್ನು ಈ ಥರದೊಂದು ಭೇಟಿ ಬಹಳ ಕುತೂಹಲ ಕೆರಳಿಸ್ತದೆ. ಕಾರಣ ಇಷ್ಟೇ, ಯಾರು ಬಾಯಿ ಮುಚ್ಕೊಂಡಿರಿ, ಎಲ್ಲರೂ ಕೂಡ ಬಾಯಿ ಮುಚ್ಕೊಂಡಿರಿ, ಯಾರು ಕೂಡ ಸಪ್ರೇಟ್ ಮೀಟಿಂಗನ್ನು ಮಾಡಬೇಡಿ ಅಂತ ಹೇಳಿ ಖರ್ಗೆ ಅವರು ಹೇಳಿದರು. ಅದಾದ ಮೇಲೆ ಮೊದಲ ಬಾರಿಗೆ ಭೇಟಿ ಮಾಡಿದ್ದಾರೆ ಪರಮೇಶ್ವರ್ ಅವರು. ಏನು ಮಾತುಕತೆ ಆಯಿತು ಅನ್ನೋದ್ರ ಮಾಹಿತಿ ಸಿಗ್ತಾ ಇದೆಯಾ? ರಮಕಾಂತ್, ದಲಿತ ಸಚಿವರು ಪದೇ ಸಭೆಗಳನ್ನ ಮಾಡ್ತಾ ಇದ್ದಂಥದ್ದು ದೊಡ್ಡ ಮುಜುಗರವನ್ನ ತಂದಿಟ್ಟಿತ್ತು ಕಾಂಗ್ರೆಸ್ ಪಕ್ಷ ಮತ್ತೆ ಸರ್ಕಾರಕ್ಕೆ. ಆ ಸಂದರ್ಭದಲ್ಲಿ DCM DK ಶಿವಕುಮಾರ್ ಹೈಕಮಾಂಡ್ಗೆ ದೂರನ್ನ ಕೊಟ್ಟು ಹೈಕಮಾಂಡ್ ಮೂಲಕ ಅವರ ಬಾಯಿಗೆ ಬೀಗ ಹಾಕಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು. ವೇಣುಗೋಪಾಲ್ ಸುರ್ಜೇವಾಲಾ ಅವರು ಹೇಳಿದ್ರು ಕೂಡ ಆ ಸಂದರ್ಭದಲ್ಲಿ ದಲಿತ ಸಚಿವರು ಕೇಳಿರ್ಲಿಲ್ಲ. ತದನಂತರ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮನವಿಯನ್ನ ಮಾಡಿದ್ರು. ಆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆಯನ್ನ ಕೊಟ್ಟ ನಂತರ ಎಲ್ಲ ಸಚಿವರು ಕೂಡ ಸೈಲೆಂಟ್ ಆಗಿದ್ರು. ಯಾರು ಕೂಡ ಮತ್ತೆ ಸಭೆಗಳನ್ನ ಸೇರೋದಾಗ್ಲಿ ಅಥವಾ CM ಬದಲಾವಣೆ ಆಗತ್ತೆ, ದಲಿತ CM ಮಾಡ್ತಾರೆ ಅಥವಾ KPCC ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅನ್ನುವಂತ ಡಿಮ್ಯಾಂಡ್ಗಳನ್ನ ಏನಿಟ್ಟಿದ್ರು ಅದೆಲ್ಲದಕ್ಕೂ ಕೂಡ ಬ್ರೇಕ್ ಬಿದ್ದಿತ್ತು. ಆದ್ರೆ ಈಗ ಮತ್ತೆ ಪರಮೇಶ್ವರ್ ಅವರು ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಅವರ ನಿವಾಸದಲ್ಲಿ ಭೇಟಿಯನ್ನ ಮಾಡಿ ಸುಮಾರು 45 ನಿಮಿಷಗಳ ಕಾಲ ಅವರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಪರಮೇಶ್ವರ್ ಅವರು ಬೆಳಗ್ಗೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನಾನು ಖರ್ಗೆ ಇಬ್ರು ಕೂಡ ಸಂಬಂಧಿಕರು, ನನಗೆ ಅವರು ದೊಡ್ಡ ಅಣ್ಣ ಇದ್ದ ಹಾಗೆ, ಹಾಗಾಗಿ ಕುಟುಂಬದ ವಿಚಾರವಾಗಿ ನಾನು ಪದೇ ಭೇಟಿ ಮಾಡ್ತಾ ಇರ್ತೇನೆ, ಅವ್ರ ಜೊತೆ ಮಾತನಾಡ್ತಾ ಇರ್ತೇನೆ. ರಾಜಕೀಯವಾಗಿ ನಾನು ಯಾವುದೇ ವಿಚಾರಗಳನ್ನು ಕೂಡ ಚರ್ಚೆಯನ್ನ ಮಾಡಿಲ್ಲ. ಒಂದು ವೇಳೆ ಏನಾದ್ರೂ ಆ ರೀತಿಯಾಗಿ ರಾಜಕೀಯವನ್ನ ಚರ್ಚೆ ಮಾಡಿದ್ರು ಕೂಡ ನಿಮ್ಮ ಮುಂದೆ ಹೇಳುವಂತದ್ದಲ್ಲ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಸೊ ಅದನ್ನ ಗಮನಿಸಿದಾಗ ಬಹುತೇಕವಾಗಿ 45 ನಿಮಿಷಗಳ ಕಾಲ ಅವರು ಮಾತುಕತೆಯನ್ನು ನಡೆಸಿರುವಂತದ್ದು ಸಂಪೂರ್ಣವಾಗಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಇರುವಂತಹ ಬೆಳವಣಿಗೆಗಳು, ತದನಂತರದಲ್ಲಿ SC ಸಮಾವೇಶವನ್ನ ಆಯೋಜನೆ ಮಾಡೋದ್ರ ಬಗ್ಗೆ ಏನು ಬ್ರೇಕ್ ಅನ್ನ ಹಾಕಲಾಗಿತ್ತು, ಇದೆಲ್ಲದರ ಬಗ್ಗೆ ಕೂಡ ಅವರು ಗಂಭೀರವಾಗಿ ಖರ್ಗೆ ಅವರ ಬಳಿ ಚರ್ಚೆಯನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ. ಅದರ ಜೊತೆಗೆ ರಾಜ್ಯ ರಾಜಕಾರಣದಲ್ಲಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಇರುವಂತಹ ಆಂತರಿಕ ಭಿನ್ನಾಭಿಪ್ರಾಯಗಳ ಬಗ್ಗೆ ಕೂಡ ಖರ್ಗೆ ಅವರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ. ಇಲ್ಲ, ನಿನ್ನೆನೆ ನಾನು ಹೇಳಿದ್ದೇನೆ, ರಾಜಕೀಯ ಚರ್ಚೆ ಭೇಟಿ ಮಾಡಿದಾಗ ಎಲ್ಲ ರಾಜಕೀಯ ಮಾತಾಡಕ್ಕೆ ಹೋಗೋದಿಲ್ಲ. ನಿನ್ನೆ ಕೂಡ ಅದೇ ರೀತಿಯಲ್ಲಿ ನಾನು ಯಾವುದೇ ರಾಜಕೀಯದ ಚರ್ಚೆಯನ್ನ ಮಾಡಿಲ್ಲ. ನಿನ್ನೆನೆ ನಾನು ಹೇಳಿದ್ದೇನೆ, ರಾಜಕೀಯ ಚರ್ಚೆ ಯಾವುದನ್ನು ಕೂಡ ಮಾಡಲಿಲ್ಲ. ಕುಟುಂಬದ ಅನೇಕ ವಿಚಾರಗಳನ್ನು ನಾವು ಮಾತಾಡ್ಕೊಂಡಿದ್ದೇವೆ, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಹೇಳಿದ್ದೇನೆ. ಯಾವುದನ್ನೂ ಮಾತಾಡಲಿಲ್ಲ, ಒಂದೇ ಒಂದು ಶಬ್ದ ರಾಜಕೀಯ ಮಾತಾಡಲಿಲ್ಲ. ಆದರೆ ನಿನ್ನೆ ದಿವಸ ರಾಜಕೀಯ ಚರ್ಚೆ ಯಾವುದನ್ನು ಮಾನ್ಯ ಖರ್ಗೆ ಅವರ ಜೊತೆ ಮಾತಾಡಿಲ್ಲ. ಮುಚ್ಚುಮರೆ ಏನಿದೆ ಅದು